ಕಲ್ಯಾಣ ಕರ್ನಾಟಕ ಸೈಡ್ ಉತ್ತರ ಕರ್ನಾಟಕ ಸೈಡ್ ಸಾಂಬಾರ್ ಹೆಂಗ್ ಮಾಡ್ತಾರ ಅಂತ ಹೇಳಿ ಲೈವ್ ಆಗಿ ತೋರಿಸ್ತೀನಿ ಸರ್. ಇದಕ್ಕೂ ಕೂಡ ಅಷ್ಟೇ ಮಸಾಲೆ ಯೂಸ್ ಮಾಡೋದಿಲ್ಲ. ಅಬ್ಬಾ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೂ ಕೂಡ ಮಸಾಲೆ ಹಾಕೋದಿಲ್ಲ ಸರ್. ಹೇಗಿದೆ ಸರ್ ಕಲರ್? ಕಲರ್ ಬಂದು ನೋಡಿ. ಇದು ನುಗ್ಗೆಕಾಯ್ದು ನಿಮ್ಮ ಶೈಲಿಯ ನಮ್ಮ ಶೈಲಿಯ ಸಾಂಬಾರ್ ಸರ್ ಇದು. ಮೈಸೂರಲ್ಲಿ ಯಾರು ಮಾಡಲ್ಲ ಸರ್. ಉತ್ತರ ಕರ್ನಾಟಕ ಪಕ್ಕ ಸ್ಟೈಲ್ ಸರ್ ಇದು. ಯಾವುದೇ ತರನು ಮಸಾಲೆ ಇರ್ಲಾರ್ದಂತ ಸಾಂಬಾರು. ಸರ್ ಮಸಾಲೆ ಹಾಕ್ತೇನೆ ಮಾಡೋವಂಥ ಖಾನಾವಳಿ ಅಂದ್ರೆ ಮೈಸೂರಲ್ಲಿ ಇದೇ ಮೊದಲು. ಅವಿಭಕ್ತ ಕುಟುಂಬ ಅಂತ ಹೇಳ್ತಾರೆ, 5 ಜನ ಅಣ್ಣ ತಮ್ಮಂದಿರು ಒಟ್ಟಿಗೆ ಇದಾರಂತೆ. ಅದು ನನಗೆ ಇನ್ನೂ ಖುಷಿ ಅನ್ನಿಸ್ಬಿಡ್ತು. ಮಸಾಲೆ ರಹಿತ ಬೇಳೆ ಸಾರು ಸರ್. ಬೇಳೆ ಜೊತೆಗೆ ನುಗ್ಗೆಕಾಯಿ ಫ್ಲೇವರ್ ಫ್ಲೇವರ್ ಸರ್. ತುಂಬಾ ಚೆನ್ನಾಗಿ ಬಂದಿದೆ. ಸೂಗೂರು ಸಾವುಕಾರತನ ತೋರ್ಸ್ಯಾರ ನೋಡ್ರಿ ಸಾರ್ನಾಗ. ಬಾ ಅದ್ಭುತ. ನಾನು ಹೇಳೋ ಮಾತು ಸುಳ್ಳಲ್ಲ, ಸಾವುಕಾರ ಸಾರ್ ಇದು. ಅಬ್ಬಾ ನಮಸ್ಕಾರ ವಿಶ್ವಕರ್ಮಗಳಿಗೆ. ಮೈಸೂರು ಶ್ರೀ ಬಸವೇಶ್ವರ ಲಿಂಗಾಯತ ಖಾನಾವಳಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಊಟ ಎಲ್ಲಿ ಸಿಗುತ್ತೆ ಅಂತ ಕೇಳಿ. ಚಾಮರಾಜ್ ಡಬಲ್ ರೋಡ್. ಇಲ್ಲಿ ರಾಯಚೂರಿನ ಮಂದಕಲ್ ಕ್ರಾಸ್ ಬಳಿ ಒಂದು ಸಣ್ಣ ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಹಿಂದೆ ಕೂತಿದ್ದಾರೆ ಅವ್ರ ತಂದೆ ಶಿವ ಸಾವುಕಾರರು. ಇವರು ಒಂದು ಪುಟ್ಟ ಹೋಟ್ಲು ಶುರು ಮಾಡಿದ್ರಲ್ಲಿ. ಇವತ್ತು ನಾವು ಇಲ್ಲಿ ಬಂದಿರೋ ಕಾರಣ ಏನಂದ್ರೆ, ಮೈಸೂರಲ್ಲಿ ನಮ್ಮ ಧಾರವಾಡ ಮತ್ತು ರಾಯಚೂರು ಶೈಲಿಯ ಅದ್ಭುತ ಉತ್ತರ ಕರ್ನಾಟಕ ಖಾನಾವಳಿ ಇದೆ, ರೊಟ್ಟಿ ಊಟ. ಸೊ ನಾವು ಇವತ್ತು ಈ ಒಂದು ಖಾನಾವಳಿಯಲ್ಲಿ ಅವರ ಮಾಲೀಕರು ಸದ್ಯಕ್ಕೆ 5 ಜನ ಅಣ್ಣ ತಮ್ಮಂದ್ರು, ಫುಲ್ ಫ್ಯಾಮಿಲಿನ ನಡೆಸ್ತಿರೋದು. ಬಸು ಸಾವುಕಾರ್, ಇವರು ಶಿವ ಸಾವುಕಾರ್. ಸೊ ಈ ಸಾವುಕಾರ್ ಫ್ಯಾಮಿಲಿ ಮೈಸೂರಿಗೆ ಬಂದ್ಬಿಟ್ಟಿದೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಫಸ್ಟು ಖಾನಾವಳಿ ಬಗ್ಗೆ ತಿಳ್ಕೊಳ್ಳೋಣ. ಯಾವ ರೀತಿ ಈ ರಾಯಚೂರಿನ ಮಂದಕಲ್ ಕ್ರಾಸಿನ ಒಂದು ರುಚಿಗಳು ಹಾಗೆ ಧಾರವಾಡ ರುಚಿಗಳು ಎಲ್ಲ ಸಮ್ಮಿಲನಗೊಂಡು ನಮ್ಗೆ ಅದ್ಭುತ ರುಚಿ ಕೊಡ್ತಾ ಇದ್ದಾರಂತೆ. ಮಾತಾಡ್ಬಿಟ್ಟು ತಿಳ್ಕೊಳ್ಳೋಣ, ಹೋಗೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಬಸು ಸಾವುಕಾರ್. ಹಾ ಸರ್, ಬಸು ಸಾವುಕಾರ್. ಹೆಸರಲ್ಲೇ ವಿಜೃಂಭಣೆ ಇದೆ. ಇವತ್ತು ಕಲ್ಯಾಣ ಕರ್ನಾಟಕದಿಂದ ಇಲ್ಲಿ ಬಂದಿರಿ ರಾಯಚೂರು. ರಾಯಚೂರು ಹತ್ರ ಒಂದು ಪುಟ್ಟ ಗ್ರಾಮ ಸುಂಕೇಶ್ವರ ಹಾಳ್ ಸರ್. ಯಾವುದು? ಸುಂಕೇಶ್ವರ ಹಾಳ್ ಗ್ರಾಮ. ಸುಂಕೇಶ್ವರ ಹಾಳ್ ಗ್ರಾಮ. ಇವತ್ತು ಮೈಸೂರಲ್ಲಿ ಬಂದಿದ್ರಿ. ಚಾಮರಾಜ್ ಡಬಲ್ ರೋಡ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಬಿಲ್ಡಿಂಗ್ ಇದು. ಅದ್ಭುತವಾಗಿ ನಾವು ಹುಡುಕ್ತಿದ್ವಿ. ಇಲ್ಲಿ ಬಂದಾಗೆಲ್ಲ ನಾವು ಕಾಯ್ತಿದ್ವಿ ಸರ್, ಇವು ಒಂದು ಖಾನಾವಳಿ ಇಲ್ಲಲ್ರಿ ಅಂತ. ಒಳ್ಳೆ ಖಾನಾವಳಿ. ಇವತ್ತು ಒಳ್ಳೆ ಖಾನಾವಳಿ, ಏನು ಅದ್ಭುತ ಖಾನಾವಳಿ ಬಂದ್ಬಿಟ್ಟು ಸರ್. ತಾವು ಬಂದದ್ದು ಬಹಳ ಖುಷಿ ಆಯ್ತು ಸರ್. ಬಹಳ ವಿಶೇಷವಾದ ಎಪಿಸೋಡ್ಗಳನ್ನ ತೋರಿಸ್ತಾ ಇರ್ತಾರೆ ಸರ್. ನಮ್ಮಂತವ್ರನ್ನ ಪ್ರಮೋಷನ್ ಮಾಡ್ಕೊಂಡು ಎಲ್ಲಾ ತರದಿಂದ ಗುರ್ತಿಸಿ ಮಾಡಿ ಎಲ್ಲಾ ತಮ್ಮ ಎಫರ್ಟ್ ಬಹಳ ಇದೆ ಸರ್. ಇವತ್ತು ನಮ್ಮ ಖಾನಾವಳಿಗೆ ಬಂದದ್ದು ನಮ್ಮ ದೈವ ಸರ್, ನಮ್ಮ ಭಾಗ್ಯ ಸರ್. ಅದು ನಾವು ವೆಲ್ಕಮ್ ಟು ಬಸವೇಶ್ವರ ಲಿಂಗಾಯತ ಖಾನಾವಳಿ ಸರ್. ನಿಮ್ಮ ಎಫರ್ಟ್ ಎಷ್ಟು ಅದ್ಭುತವಾಗಿರ್ತದೋ ಅದನ್ನ ಬರ್ಸ ಸೆರೆ ಹಿಡಿತೀವಿ ನಾವು ಅಷ್ಟೇ. ಇಲ್ಲ ಸರ್, ನಿಮ್ಮ ತೆರೆಮರೆಯಿಂದ ನಿಮ್ದು ಪ್ರಯತ್ನ ಬಹಳ ಇದೆ ಸರ್. ನಮ್ಮನ್ನೆಲ್ಲ ಗುರ್ತಿಸ್ತಿರಲ್ಲ ಸರ್. ಎಲ್ಲ ಇಡೀ ಜನಕ್ಕೆ, ಇಡೀ ಭಾಗಕ್ಕೆ ಗುರ್ತಿಸೋದು ಅದಲ್ಲ ಸರ್. ಅದರ ಶ್ರಮ ನಿಮ್ದು ಬಹಳಷ್ಟು ಇದೆ ಸರ್. ನಾವು ಮಾಡೋದ್ರ ಜೊತೆಗೆ ನಿಮ್ದು ಪಾಲು ದೊಡ್ಡದಿದೆ ಸರ್. ಅದಕ್ಕೆ ನಾವು ಕೃತಜ್ಞತೆ ಹೇಳ್ತೇನೆ. ನಮ್ಮ ಎಲ್ಲಾ ಫ್ಯಾಮಿಲಿದಿಂತ, ಸಾವುಕಾರ ಫ್ಯಾಮಿಲಿದಿಂತ ಕೃತಜ್ಞತೆ ತಿಳಿಸ್ತೀನಿ ಸರ್ ತಮಗೂ ಕೂಡ. ಏನ್ ಸರ್? ಹಾಗೆ ನಾವು ಬರ್ತಾ ನೋಡಿದ್ವಿ, ನಿಮ್ಮ ತಂದೆಯವರು ಕೂತಿದ್ರು. ಹೌದು ಸರ್, ಅವರೇ ಮೊಳಕೆ ಹೊಡಿಸಿದ್ದಿಲ್ಲ ಇದೆಲ್ಲ. ಹೌದು ಸರ್. ಇದನ್ನೆಲ್ಲ ಮೂಲತಃ ನಾವು ಮಾಡ್ಲಿಕ್ಕೆ, ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ನಮ್ಮ ತಂದೆಯವರಿಂದ ಸರ್. ಮೂಲತಃ ಧಾರವಾಡದಲ್ಲಿ ಸೆಟ್ಲ್ ಇದ್ದವ್ರು ಸರ್. ನಾವು ಒಂದು 25 ವರ್ಷ 30 ವರ್ಷದಿಂದ ಧಾರವಾಡದಲ್ಲಿ ಇದ್ದವ್ರು ಸರ್. ಇಲ್ಲಿಗೆ ಬರೋದಕ್ಕೆ ಒಂದು ಕಾರಣ ಅಂದ್ರೆ ಏನಂತ ಸರ್, ಮೈಸೂರು ಭಾಗದಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡ್ಬೇಕು ಅಂತ ಅನ್ಕೊಂಡು ಹೇಳಿ ಬಂದದ್ದು ಉದ್ದೇಶ ಸರ್. ನಂಜನಗೂಡು ಹತ್ರ ಶಿರ್ಮಳ್ಳಿ ಅಂತ ಹೇಳಿ ಇದೆ ಸರ್. ಶಿರ್ಮಳ್ಳಿ ಬುದ್ಧಿಯವ್ರ ಕೃಪೆದಿಂತ್ರ ಒಂದು 13 ಎಕರೆ ಜಾಗದಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡ್ತಾ ಇದ್ವಿ ಸರ್. ಡಿವೈನ್ ಪ್ರೊವಿಡೆನ್ಸ್ ಟೆಕ್ನೋ ಪಬ್ಲಿಕ್ ಹೆರಿಟೇಜ್ ಸ್ಕೂಲ್ ಅಂತ ಅನ್ಕೊಂಡು ಹೇಳಿ ಸರ್. ಸೊ ಅದು ಕನ್ಸ್ಟ್ರಕ್ಷನ್ ಆಗೋದಕ್ಕೆ ಟೈಮ್ ಇರೋದ್ರಿಂದ ಒಂದು ಮೈಸೂರು ಜನಕ್ಕೆ ನಮ್ದೇ ಭಾಗದ ಒಂದು ಖಾನಾವಳಿ ಮಾಡಿದ್ರಾಯ್ತು, ನಮ್ದೇ ಆದಂತದೊಂದು ಸ್ಟೈಲ್ ರುಚಿ ಕೊಟ್ರಾಯ್ತು ಅನ್ನೋ ಉದ್ದೇಶದಿಂದ ಎಲ್ಲರದು ಇದರ ಶ್ರಮದಿಂದ
ಇಲ್ಲೊಂದು ಖಾನಾವಳಿ ಮಾಡಿದೀವಿ ಸರ್ ಇವಾಗ. ವೀಕ್ಷಕರೇ, ಸ್ವಚ್ಛವಾಗಿದೆ, ಹಾ, ಹೈಜಿನಿಕ್ ಅಂದಿರಲ್ಲ ನೀವು, ಹಂಗೆ ಇದೆ ಹೇಳಿದ್ರೆ ತಕ್ಕಂಗೆ. ಹಾ ಸರ್. ಬಸವೇಶ್ವರರು ಏನೇನು ವಚನಗಳಲ್ಲಿ ಹೇಳಿದ್ರು ಅದೆಲ್ಲ ಪಾಲಿಸ್ತಾ ಇದಾರೆ. ಹೌದು ಸರ್. ಇವತ್ತು ರುಚಿಯ ವಚನ. ರುಚಿ ಯೋಚನೆ. ಹೌದು ಸರ್, ಪಕ್ಕ ಸರ್. ಸೊ ನಮ್ ಕೆಲಸ ಏನು, ಅಡಿಗೆ ಮನೆಗೆ ಹೋಗಿ ಒಂದು ನಿಮ್ಮ ಮಾಡುವ ಶೈಲಿ ನೋಡೋದು. ಎಸ್ ಸರ್. ಇವಾಗ ಮೊದಲನೇದಾಗಿ ಸರ್ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ರಾಯಚೂರು ಭಾಗದ ಸರ್ ಹಾ. ಮೊದಲನೇ ಸಂಚಿಕೆಯಲ್ಲಿ ಸರ್ ನಮ್ಮ ಬಸವೇಶ್ವರ ಲಿಂಗಾಯತ ಖಾನಾವಳಿಯಿಂದ ವಿಶೇಷವಾದ ಉತ್ತರ ಕರ್ನಾಟಕದ ಶೈಲಿಯ ಬೇಳೆ ಸಾಂಬಾರನ್ನು ಮಾಡುವಂತ ಪ್ರಕ್ರಿಯೆ. ಅಡಿಗೆ ಮನೆಗೆ ಹೋಗ್ಬಿಡೋಣ. ಎಸ್ ಸರ್, ಶೋರ್ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನನ್ನ ಹೆಸರು ಸುಗು ಸೌಕರ್ ಅಂತೇಳಿ. ಹ್ಮ್. ನನಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಆ ನಿರ್ದೇಶನ ಎಷ್ಟು ಖುಷಿ ಕೊಡುತ್ತೋ ಅಡುಗೆ ಮಾಡೋದ್ರಲ್ಲೂ ಅಷ್ಟೇ ಖುಷಿ ಕೊಡುತ್ತೆ ನನಗೆ. ಸೊ ಮೊದಲನೇ ಆದ್ಯತೆ ಅದು ಪ್ಯಾಷನ್ ಆಗ್ಬಿಟ್ಟಿದೆ ಈಗ. ಸರ್ ನಾನು ಕನಸು ಮನಸ್ಸು ಅನ್ಕೊಂಡಿಲ್ಲ ಮೈಸೂರಲ್ಲಿ ಈ ತರದ್ದು ರಾಯಚೂರು ಶೈಲಿ, ನಿಮ್ಮ ಶೈಲಿದು ಖಾನಾವಳಿ ಶೈಲಿ ಸಾರ್ ಸಿಗತ್ತಂತ. ಸೊ ಇವತ್ತು ಏನ್ ಅಳತೆ ಎಲ್ಲ ನೀವ್ ಹೇಳಿ. ಮಾಡಿ ತೋರಿಸೇ ಬಿಡ್ತೀನಿ ಸರ್. ಲೈವ್ ಆಗಿ ನಮ್ಮ ಕಲ್ಯಾಣ ಕರ್ನಾಟಕ ಸೈಡ್, ಉತ್ತರ ಕರ್ನಾಟಕ ಸೈಡ್ ಸಾಂಬಾರ್ ಹೆಂಗ್ ಮಾಡ್ತಾರ ಅಂತ ಹೇಳಿ ಹೌದು. ಲೈವ್ ಆಗಿ ತೋರಿಸ್ತೀನಿ ಸರ್. ಹಾ. ಇದರಲ್ಲಿ ಹಾ. ಅರ್ಧ ಕೆಜಿ ತೊಗರಿ ಬೇಳೆ ಇದೆ ಸರ್. ಹಾ, ಹಾ, ಹಾ. ಗುಲ್ಬರ್ಗ ಸ್ಪೆಷಲ್ ತೊಗರಿ ಬೇಳೆ ಸರ್. ಓಕೆ ಓಕೆ. ಅಲ್ಲಿಂದಾನೇ ತರಿಸೋದು ಇದು. ಎಷ್ಟು ಇದು ಎಷ್ಟೊತ್ತು ಕೂಗಿಸಿ ಏನ್ ಇದು ಒಂದು 20 ನಿಮಿಷ ಕುದಿಸಿ ಸರ್. ಎರಡು ವಿಸಿಲ್ ಅಲ್ಲಿ ಕುದ್ಬಿಡುತ್ತೆ ಸರ್. ಬೇಗ ಕುದಿಯುತ್ತೆ. Okay. ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸರ್. ಹಾ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸರ್: ಹ್ಮ್. ಖಾರ ಪುಡಿ, ಹ್ಮ್. ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಪೇಸ್ಟು, ಸ್ವಲ್ಪ ಬೆಲ್ಲ, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಪುದೀನ, ಸಾಸಿವೆ, ಜೀರಿಗೆ, ನುಗ್ಗಿಕಾಯಿ, ಕುಂಬಳಕಾಯಿ ಸರ್. ಹ್ಮ್. ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿ ಸರ್. ಓಕೆ, ರೈಟ್ ಸರ್. ಸರ್ ಹ್ಮ್. 2 ಸ್ಪೂನ್ ಎಣ್ಣೆ ಸರ್. ಗಾಣದ ಎಣ್ಣೆ ಸರ್ ಇದು. ಇದು ನಡೆಯೋದು ಪ್ರತಿದಿನ ಇದೇ ತರ ಮಾಡ್ತೀರಿ ಸರ್? ಹೌದು ಸರ್, ಪ್ರತಿದಿನ ಇದೇ ತರ ಮಾಡೋದು ಸರ್. ಸೊ ನುಗ್ಗೆಕಾಯಿ ಸಾಂಬಾರ್ ನಿಮ್ ಹೌದು, ಶೈಲಿ? ನುಗ್ಗೆಕಾಯಿ ಸಾಂಬಾರ್ ಪ್ರತಿದಿನ ನುಗ್ಗೆಕಾಯಿ ಸಾಂಬಾರ್ ಇರುತ್ತೆ ಸರ್. ಹ್ಮ್. ಇದಕ್ಕೂ ಕೂಡ ಅಷ್ಟೇ ಮಸಾಲೆ ಯೂಸ್ ಮಾಡೋದಿಲ್ಲ. ಅಬ್ಬಾ, ಅದೇ ತರನೇ ಟೇಸ್ಟ್ ಮಾಡೋದು ಹಾ. ಸರ್. ಮಸಾಲೆ ಇರ್ಲಾರ್ದಾನೆ ಟೇಸ್ಟ್ ಮಾಡೋದು ಸರ್. ನಾವು ಬೆಳಗ್ಗೆ ನಿಮ್ ಮಂಡಳ ಹೋಗಿ ನೀವು ತಿಂದಿದ್ವಿ, ಹಾ ಎಲ್ಲೆಲ್ಲೂ ನೋಡಿ ಎದಿ ಹೊತ್ತಂಗಿಲ್ಲ, ಮಸಾಲ ಹೊಡೆಯಂಗಿಲ್ಲ, ಅಷ್ಟು ಚಂದ ಇರ್ತದೆ. ಹೌದು, ಅದ್ಭುತ. ಮಸಾಲೆ ಯೂಸ್ ಮಾಡಲ್ಲ ಸರ್. ಹೌದೌದು. ಮಸಾಲ ತಿನ್ನೋದ್ರಿಂದ ಅಲ್ಲ, acidity ಅದು- ಆಗುತ್ತಲ್ವಾ? ಹೌದು. ಸೊ ಅದಕ್ಕಾಗಿ ಮಸಾಲೆ ಆಕ್ಚುಲಿ ಯಾವ್ದು ಮಂಡಳ ಒಳಗಡೆ ಇದಾಗುತ್ತೆ ಕೆಲವೊಂದ್ ಕಡೆ, ಹೌದು, ಇದು ಆಗಿಲ್ಲ. ಹೌದು, ಹೌದು. ಅಂದ್ರೆ ಒಳ್ಳೆ ಕ್ವಾಲಿಟಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್ ಈಗ ಎಣ್ಣೆ ಹಾಕೊಂಡಿದ್ದೀವಿ. ಹ್ಮ್. ಈಗ ಬೇಕಾಗಿರೋದು ಸಾಸಿವೆ ಜೀರಿಗೆ, ಹ್ಮ್. ಸ್ವಲ್ಪ 2 ಟೀ ಸ್ಪೂನ್ ಸಾಸಿವೆ ಜೀರಿಗೆ, ಹ್ಮ್. ಸ್ವಲ್ಪ ಕರಿಬೇವು ಸರ್. ಈಗ ಅದಕ್ಕೆ ಏನ್ ಮಾಡ್ತೀವಿ ಸರ್, 4 ಹಸಿಮೆಣಸಿನ್ಕಾಯಿ ಸರ್. ಹ್ಮ್. ನುಗ್ಗಿಕಾಯಿ ಎಷ್ಟು ತೊಗೊಂಡಿರಿ? ನುಗ್ಗೆಕಾಯಿ ಒಂದು 5 ನುಗ್ಗೆಕಾಯಿ ತಂದಿದ್ದೀನಿ ಸರ್. ಸರಿ. 5 ನುಗ್ಗೆಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 200 ಗ್ರಾಮು ಕುಂಬಳಕಾಯಿ ಸರ್. 200 ಗ್ರಾಮ್ ಇದೆ. ಇದನ್ನು ಇದಕ್ಕೆ ಹಾಕೊಂಡಿದ್ದೀನಿ ಸರ್. ಸದ್ಯ ಓಕೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್. ಕುಂಬಳಕಾಯಿ ಹಾಕೊಂಡಿದ್ದೀವಲ್ಲ, ಈಗ ಅದ್ರ ಜೊತೆಗೆ ಒಂದು 4 ಟೊಮೆಟೊ ಸರ್. 4 ಟೊಮೆಟೊ ಹೆಂಚ್ಕೊಂಡು ಇಟ್ಟೋದು. 4 ಟೊಮೆಟೊ ಹಾಕಿಬಿಡ್ತೀವಿ ಸರ್. ಸ್ವಲ್ಪ ಕುದಿಬೇಕು ಸರ್ ಅದು. ಈ ಟೊಮೆಟೊ ಹಾಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ 2 ಟೀ ಸ್ಪೂನು ಮೆಣಸಿನ್ಕಾಯಿ ಪೇಸ್ಟ್ ಸರ್. ಇದು ಹಸಿಮೆಣಸಿನ್ಕಾಯಿ ಪೇಸ್ಟು. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸರ್. ಸ್ವಲ್ಪ ಅದ್ರ ಜೊತೆಗೆ 1 ಟೀ ಸ್ಪೂನ್ ಅರಿಶಿಣ ಸರ್. ಸ್ವಲ್ಪ ಮೇಲೆ 1.5 ಟೀ ಸ್ಪೂನು. ನಂತರ ಏನಾಯ್ತಲ್ಲ ಸರ್, ಒಂದು 4 ಟೀ ಸ್ಪೂನ್ ಮೆಣಸಿನ್ಕಾಯಿ ಪೌಡ್ರ್ ಸರ್, ಚಿಲ್ಲಿ ಪೌಡ್ರು. ಸ್ವಲ್ಪ ನೀರು ಹಾಕ್ತೀನಿ ಸರ್ ಇದಕ್ಕೆ. ಮೊದಲು ಎಲ್ಲ ಘಾಟ್ ಆಗುತ್ತೆ. ಓಕೆ, ಸ್ವಲ್ಪ ಕುದಿಬೇಕು ಸರ್ ಇದು. ನೀರು ನುಗ್ಗೆಕಾಯಿ ಇರುತ್ತಲ್ಲ, ಸ್ವಲ್ಪ ಕುದಿಬೇಕು ಸರ್. ಇದಕ್ಕೂ ಕೂಡ ಮಸಾಲೆ ಹಾಕೋದಿಲ್ಲ ಸರ್. ಇದೇನ್ ಹಾಕಿದೀವಲ್ಲ ಇಷ್ಟೇ ಸರ್ ಸಾಂಬಾರ್. ಇದೇ ಸ್ಪೆಷಲ್. ಹೌದೌದು ನಮಗೆ. ಓಕೆ, ಇದೇ ಸ್ಪೆಷಲ್ ಸರ್. ಸರ್ ಒಳ್ಳೆ ಕುತ್ತಾ ಇದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಸರ್. ಒಂದು 4 ಸ್ಪೂನ್ ಉಪ್ಪು ಸರ್. ಇಸ್ಕೊಂಡು ಈಗ ಏನೈತೆ ಬೇಳೆ ಹಾಕಿಬಿಡೋಣ ಸರ್. ಬೇಳೆ ಹಾಕೋದೀಗ? ಹಾ, ಬೇಳೆ ಕುದಿಸಿಟ್ಕೊಂಡಿರೋ ಬೇಳೆ, ಕುದಿಸ್ಕೊಂಡಿರೋ ಅರ್ಧ ಕೆಜಿ ಬೇಳೆ ಇದಕ್ಕೆ ಹಾಕೊಂಡ್ಬಿಡುವ ಸರ್. ಹಾಕ್ಲಾ ಸರ್? ಬೇಳೆ ಹೇಗಿದೆ ಸರ್ ಕಲರ್? ಕಲರ್ ಬಂತು ನೋಡಿ. ಇದು ನುಗ್ಗೆಕಾಯ್ದು ನಿಮ್ಮ ಶೈಲಿಯ ನಮ್ಮ ಶೈಲಿಯ ಸಾಂಬಾರ್ ಸರ್ ಇದು. ಸ್ವಲ್ಪ ಸರ್ ಅದು ರುಚಿಗೆ ತಕ್ಕಷ್ಟು ಸ್ವಲ್ಪ ಹಚ್ಚಬೇಲ್ಲ ಸರ್. 2 ಟೀ ಸ್ಪೂನ್ ಅಷ್ಟು ಹಚ್ಚಬೇಲ್ಲ ಸರ್. ಅಲ್ಲ,
ಬೇಳೆನು ಕಾಣ್ತಾ ಇದಾವೆ, ಹಾ ಬೇಳೆನೇ ಕಾಣ್ತಾ ಇದೆ ಎಲ್ಲ ಸರ್, ತರಕಾರಿ ಕಾಣ್ತಾ ಇದಾವೆ. ತರಕಾರಿ ಕಾಣ್ತಾ ಇದೆ ಸರ್. ಹ್ಮ್ ಒಳ್ಳೆ ಟೇಸ್ಟ್ ಇರುತ್ತೆ ಸರ್. ಹ್ಮ್ ಸ್ವಲ್ಪ ಕುದ್ಲಿ ಸರ್ ಇದು, ಅದೇ ಕುದ್ಲಿ ಮೇಲೆ ಸ್ವಲ್ಪ ಟೇಸ್ಟ್ ನೋಡೋಣ ಸರ್. ಎಸ್. ಸರ್ ಕುದೀತಾ ಇದೆಯಲ್ಲ ಸರ್? ಹೌದು. ಸೊ ನಿಮ್ಮ ತಮ್ಮ ಇದ್ದಾರೆ ಬಸವ ಸೌಕರ್ ಸರ್. ಸರ್ ನಮಸ್ತೆ. ಈಗ ನಿಮ್ಮ ಹೋಟ್ಲು ಹಾ ಸರ್. ಮಾಹಿತಿ ಕೊಡಿ, ಎಷ್ಟು ಗಂಟೆ, ಏನ್ ಯಾವ ಟೈಮಿಂಗ್ ಇದೆ ಟೈಮಿಂಗ್ಸು? ಸರ್ ಇದು ಇವಾಗ ನಾವು ಚಾಮರಾಜ ಡಬಲ್ ರೋಡ್ 100 ಫೀಟ್ ರಸ್ತೆ ಅಂತಾರೆ ಸರ್. ಹಾ. ಅಲ್ಲಿ ನಾವು ಕಾನೋಳಿ ಸ್ಟಾರ್ಟ್ ಮಾಡಿ ಇವಾಗ 1 ತಿಂಗಳು ಆಯ್ತು ಸರ್. ಹ್ಮ್ ನಮ್ಮ ಟೈಮಿಂಗ್ ಬಂದ್ಬಿಟ್ಟು ಎವ್ರಿ ಡೇ ಹ್ಮ್ ಮಾರ್ನಿಂಗ್ 12 ಗಂಟೆಯಿಂದ 4:15 ಮಟ್ಟ ಇರುತ್ತೆ ಸರ್. ಹ್ಮ್ ಸಾಯಂಕಾಲದ ಇನ್ನೂ ಊಟದ್ದೇನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಲ್ಲ ಸರ್. ಹ್ಮ್. ಬಟ್ ಸಾಯಂಕಾಲ 5:30 ಏನಿರುತ್ತೆ ಸರ್, ಚಾಟ್ಸ್ ಇರುತ್ತೆ ಸರ್. ಮಂಡಲ ಹೋಗ್ಲಿ. ಚುರುಮುರಿ ಒಗ್ಗರಣೆ ಇರುತ್ತೆ ಸರ್, ಹ್ಮ್. ಗಿರ್ಮಿಟ್ ಇರುತ್ತೆ, ಹ್ಮ್. ಬದನೆಕಾಯಿ ಬಜ್ಜಿ ಇರುತ್ತೆ, ಹ್ಮ್ ಮಿರ್ಚಿ ಇರುತ್ತೆ, ಹ್ಮ್ ವಡಾಪಾವ್ ಇರುತ್ತೆ ಸರ್, ಹ್ಮ್. ಮತ್ತೆ ಅಲಸಂದಿ ವಡ ಇರುತ್ತೆ ಸರ್. ಹೌದಾ? ಮತ್ತೆ ಎಕ್ಸ್ಟ್ರಾ ಚಾಟ್ಸ್ ಅಂದ್ರೆ ಮಸಾಲಾ ಪೂರಿ, ಬೇಲ್ ಪೂರಿ, ಎಲ್ಲ ಸಿಗ್ತದೆ. ಪಾನಿಪುರಿ ಇದು ಸಾಯಂಕಾಲ ಮಾತ್ರ ಮಾಡ್ತಾ ಇದೀವಿ ಸರ್. ಸಾಯಂಕಾಲ ಊಟ ಇಲ್ಲ? ಹೌದು ಸರ್, ಊಟ ಇಲ್ಲ ಸರ್ ಇನ್ನು. ಹಾ. ಈಗ ಮಧ್ಯಾಹ್ನ ಹೊತ್ತು 4 ಗಂಟೆವರೆಗೆ ಊಟ. ಮಧ್ಯಾಹ್ನ 4 ಮಟ್ಟ ಇರುತ್ತೆ, 4:15 ಮಟ್ಟ ಇರುತ್ತೆ ಸರ್. ಮುಂಜಾನೆ 12ರಿಂದ 4:15 ಮಟ್ಟ ಮಾತ್ರ ಇವಾಗ ಇದಿರುತ್ತೆ ಸರ್. ಸರ್ ಹಾ. ಸಾಂಬಾರ್ ಕುದಿತಾ ಇದೆ. ಹಾ. ಈಗ ಸ್ವಲ್ಪ ಅದಕ್ಕೆ ಹಾ. ಕೊತ್ತಂಬರಿ ಮೇಲ್ಗಡೆ ಎಸ್. ಸ್ವಲ್ಪ ಪುದೀನ ಸರ್. ಹಾ. ಈ ಸಾಂಬಾರ್ ಏನಿದೆಯಲ್ಲ ಸರ್, ಹಾ. ಮೈಸೂರಲ್ಲಿ ಯಾರು ಮಾಡಲ್ಲ ಸರ್. ಹಾ. 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 ಉತ್ತರ ಕರ್ನಾಟಕ ಪಕ್ಕ ಸ್ಟೈಲ್ ಸರ್ ಇದು. ಹಾ. ಹಾ. ಯಾವುದೇ ತರನು ಹಾ. ಮಸಾಲೆ ಇರ್ಲಾರ್ದಂತ ಸಾಂಬಾರು. ಹೌದು. ತಿಂದು ಟೇಸ್ಟ್ ನೋಡಿ ಪ್ರಾಮಾಣಿಕವಾಗಿ ಹೇಳ್ಬಿಡಿ. ಸೊ ಮೈಸೂರಿನ ಖಾನಾವಳಿಯ ಹೌದು. ಪ್ರಥಮ ನಮ್ಗೆ ರೆಸಿಪಿ ಇದು. ಪ್ರಥಮ ರೆಸಿಪಿ ಸರ್. ಸೂಪರ್ ಸೂಪರ್. ಸೊ ಇದು ಬೇಳೆ ಸಾರು ಮಸಾಲೆ ರಹಿತ, ಮಸಾಲಾ ರಹಿತ ಬೇಳೆ ಸಾಂಬಾರ್ ಸರ್ ಇದು. ಧನ್ಯವಾದ. ಧನ್ಯವಾದಗಳು ಸರ್. ಅದ್ಭುತ ಬೇಳೆ ಸಾರು ನೋಡಿದ್ವಿ. ಸರ್ ನಮಸ್ಕಾರ. ನಿಮ್ಮ Thank ಶೈಲಿ you, sir. ಬಹಳ ಚೆನ್ನಾಗಿ ಅನಿಸ್ತು. ಬಹಳ ರುಚಿ ಐತೆ ಇನ್ನೇನು sir. ರುಚಿ ಮಾಡೋದಂದ್ರೆ ಬಾಕಿ. ಹೌದು ಸರ್. ಬಟ್ ನಿಮ್ಮ ಎಲ್ಲ ಕುಟುಂಬವನ್ನ ಪರಿಚಯ ಮಾಡ್ಬೇಕು ವೀಕ್ಷಕರಿಗೆ. ಹಾ ಸರ್. ನೀವೇ ಹೇಳ್ಬೇಕು. ಹಾ ಸರ್, ಇವರು ನಮ್ಮ ತಂದೆಯವರು ಸರ್, ಸರ್ ಈಶಪ್ಪ ಸೌಕರ್ ಅನ್ಕೊಂಡ್ ಹೇಳಿ ಸರ್. ಈಶಪ್ಪ ಸಾವ್ಕಾರ. ಹಾ ಸರ್. ದೊಡ್ಡ ಬ್ರದರ್ ಶಿವ ಸೌಕರ್ ಅನ್ಕೊಂಡ್ ಹೇಳಿ ಸರ್, ಅವ್ರು ಧಾರವಾಡಕ್ಕೆ ಹೋಗಿದ್ದಾರೆ ಸರ್. ಎರಡನೇ ಬ್ರದರ್ ಚಂದ್ರಶೇಖರ್ ಅಂತ ಅನ್ಕೊಂಡ್ ಹೇಳಿ ಸರ್, ಅವರು ನಮ್ಮ ಅತ್ತಿಗೆಯವರು ಸರ್, ಶ್ರೀದೇವಿ ಅನ್ಕೊಂಡ್ ಶ್ರೀದೇವಿ ಸೌಕರ್ ಸರ್. ದೊಡ್ಡ ಬ್ರದರ್ ಮಗಳು ಸರ್ ಗೌರಿ ಅನ್ಕೊಂಡ್ ಹೇಳಿ ಸರ್. ಇವ್ರ ಹಾ ಸರ್, ಅವರು ಸನ್ನಿಧಿ ಅಂತ ಹೇಳಿ ಸರ್. ಹಾ ಸರ್. ಆಮೇಲೆ ಅವ ಹರ್ಷವರ್ಧನ್ ಅನ್ಕೊಂಡ್ ಹೇಳಿ ಸರ್. ಹಾ ಸರ್. ಇವರು ನಮ್ಮ 4ನೇ ಬ್ರದರ್ ಸರ್, ಸುಗುರೇಶ್ ಅನ್ಕೊಂಡ್ ಹೇಳಿ ಸರ್. ಮೂರನೇ ಬ್ರದರ್ ಸರ್ ಮಲ್ಲಿಕಾರ್ಜುನ್ ಸೌಕರ್ ಅನ್ಕೊಂಡ್ ಹೇಳಿ ಸರ್. ನಾನು ಲಾಸ್ಟ್ನೇದವನು ಬಸು ಸೌಕರ್ ಅಂತ ಹೇಳಿ ಸರ್. ನಾವು ಊಟ ಮಾಡಿ ನಾವು ಸೌಕಾರ ಬಿಡ್ತೀವಿ. ಬಹಳ ಖುಷಿ ಆಯ್ತು ಸರ್. ಸೌಕಾರ ಕುಟುಂಬ. ಓಕೆ ಸರ್, ಧನ್ಯವಾದ. ಈ ರುಚಿ ನೋಡ್ತೀವಿ. ಎಸ್ ಸರ್, ಅವಶ್ಯವಾಗಿ ಸರ್. ಈ ಉತ್ತರ ಕರ್ನಾಟಕದ್ದು ರೋಟಿ ತಿನ್ಬೇಕು ಅಂತ 1 ಅವರ್ ಹೊರಗಡೆ ಕಾದಿದ್ವಿ. ಅದಕ್ಕೆ ತುಂಬ ಟೇಸ್ಟ್ ಇದೆ ಇದು. ಕಾದಕ್ಕೂ ಪರವಾಗಿಲ್ಲ ಅನ್ನಿಸ್ತು. ಅಂದರೆ ಈ ಎಣ್ಣೆಗೋಳಿ ಮತ್ತು ಇದು ತುಂಬ ಚೆನ್ನಾಗಿದೆ ಸರ್. ಸರ್ ನಮ್ಮ ಮೈಸೂರು ಭಾಗದಲ್ಲಿ ಖಾನಾವಳಿ ಕಡಿಮೆ, ಬಟ್ ಇವತ್ತಿನ ದಿನದಲ್ಲಿ ಮಸಾಲೆ ರಹಿತ ಮಾಡುವಂಥದ್ದು ನಮ್ಮ ಮೈಸೂರಿನಲ್ಲಿ ಕಡಿಮೆ. ಈ ಚಾಮರಾಜ ಜೋಡಿ ರಸ್ತೆಯಲ್ಲಿ ಖಾನಾವಳಿ ಓಪನ್ ಆಗಿರೋದು, ಅದರಲ್ಲಿ ನಾನು ಸುಮಾರು ಸಲ ಬರ್ತೀನಿ. ಒಬ್ಬಿಟ್ಟು ಮತ್ತು ಅದನ್ನು ನಾವು ಹೋಳಿಗೆ ಅಂತ ಹೇಳ್ತೀವಿ, ಅದು ಭಾಳ ರುಚಿಯಾಗಿರುತ್ತೆ. ಆಮೇಲೆ ರೊಟ್ಟಿ ಭಾಳ ಚೆನ್ನಾಗಿರುತ್ತೆ, ಎಣ್ಗಾಯಿ ಗೊತ್ತಿರುತ್ತೆ ಸರ್. ಮಸಾಲೆ ಹಾಕ್ತೇನೆ ಮಾಡೋವಂಥ ಖಾನಾವಳಿ ಅಂದರೆ ಮೈಸೂರಲ್ಲಿ ಇದೇ ಮೊದಲು. ಮತ್ತು ಶುಚಿಯಾಗಿರುತ್ತೆ, ರುಚಿಯಾಗಿರುತ್ತೆ, ಮತ್ತು ಆರೋಗ್ಯಕ್ಕೆ ಮನೆಯಲ್ಲೇ ಊಟ ಮಾಡಿದಷ್ಟು ಚೆನ್ನಾಗಿರುತ್ತೆ. ನಾನು ಸುಮಾರು ಸಲ ಬಂದಿದ್ದೀನಿ. ನಾನು ಹೊರಗಡೆ ಆ್ಯಕ್ಚುಲಿ ಜಾಸ್ತಿ ಊಟ ಮಾಡ್ತಿರಲಿಲ್ಲ. ನಾನು ಇತ್ತೀಚೆಗೆ ವಾರಕ್ಕೆ 2ರಿಂದ 3 ಸಲ ಮಧ್ಯಾಹ್ನ ಟೈಮು ನಾನು ಆಫೀಸಿಂದ ಇಲ್ಲೇ ಬಂದು ಊಟ ಮಾಡ್ತೀನಿ. ನನಗೆ ಆರೋಗ್ಯ ಭಾಳ ಚೆನ್ನಾಗಿದೆ, ಗ್ಯಾಸ್ಟ್ರಿಕ್ ಇರಲ್ಲ. ತುಂಬ ಚೆನ್ನಾಗಿದೆ ಸರ್. ನಮ್ಮ ಸ್ನೇಹಿತರು ಇಲ್ಲಿ ಬಂದು ಮಾಡಿದ್ರು ಊಟ ಲಾಸ್ಟ್ ವೀಕ್, ಹೇಳಿದ್ರು. ಅದಕ್ಕೋಸ್ಕರ ನಾವು ಇಲ್ಲಿ ಊಟ ಮಾಡಲೇಬೇಕು ನೋಡೋಣ ಅಂತೇಳಿ ನಾವಿಬ್ಬರು ಬಂದ್ವಿ. ಇವ್ರ ಹೆಸರು ರೆಜು ಸರ್ ಅಂತ, ನನ್ನ ಹೆಸರು ಮಾದರಾಜ ಅರಸ್ ಅಂತೇಳಿ. ನಾವು ಮೈಸೂರವರೇನೆ. ಅವಾಗವಾಗ ಹೊಸ ಟೇಸ್ಟ್ಗಳಲ್ಲಿ ಹೊರಗಡೆ ಎಲ್ಲರೂ ಹೋದಾಗ ಸುತ್ತಾಡಬೇಕಾದ್ರೆ ಊಟದ ವ್ಯವಸ್ಥೆಗಳು ನೋಡ್ತಾ ಇರ್ತೀವಿ. ಆದರೆ ಇದೊಂದು ರೀತಿ ಮೈಸೂರಲ್ಲೇ ವಿಶೇಷವಾಗಿದೆ, ತುಂಬ ಚೆನ್ನಾಗಿದೆ. ಟೇಸ್ಟೇ ಇತ್ತು, ಮತ್ತು ಅವ್ರು ಬಡಿಸೋ ರೀತಿ ಇದು ಎಲ್ಲವೂ ತುಂಬ ಚೆನ್ನಾಗಿದೆ. ಊಟದ್ದು ಸುಮಾರು 2-3 ಥರ ಚಟ್ನಿ ಕೊಡ್ತಾರೆ, ಪಲ್ಯ ಎಲ್ಲ ರೀತಿ. ರೊಟ್ಟಿ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ನಗ್ನಗ್ತಾ ಬಡಿಸ್ತಾರೆ ಊಟನ.
ಮತ್ತು ನೀಟ್ನೆಸ್ಸಲ್ಲಿ ಬಡಿಸೋದ್ರಲ್ಲಿ ಎಲ್ಲದರಲ್ಲೂ ತುಂಬ ಖುಷಿ ಅನ್ನಿಸ್ತು. ರೇಟು ಮಾತ್ರ ತುಂಬ ರೀಸನಬಲ್ ಆಗಿದೆ. ಸಿಗ್ನಲ್ ಇದೆಯಲ್ಲ, ಶಾಂತಲಾ ಸಿಗ್ನಲ್ಲು ಅದರ ನಿಯರೆಸ್ಟಲ್ಲಿ ಇದೆ. ಅದರಿಂದ ಜನಗಳಿಗೂ ತುಂಬ ಅನುಕೂಲ ಆಗ್ತಾ ಇದೆ. ಅವಿಭಕ್ತ ಕುಟುಂಬ ಅಂತ ಹೇಳ್ತಾರೆ, 5 ಜನ ಅಣ್ಣ ತಮ್ಮದಿರು ಒಟ್ಟಿಗೆ ಇದ್ದಾರಂತೆ. ಅದು ನನಗೆ ಇನ್ನೂ ಖುಷಿ ಅನ್ನಿಸ್ಬಿಡ್ತು ಅವ್ರು ಹೇಳಿದ್ ನೋಡಿ. ಜೊತೆಗೆ ಇದ್ರ ಜೊತೆಗೆ ಶಾಲೆ ಎಲ್ಲ ಮಾಡ್ತಾ ಇದ್ದಾರಂತೆ. ಈಗಲೇ ಹುಬ್ಳಿನಲ್ಲೂ ಶಾಲೆ ನಡೆಸ್ತಾ ಇದ್ದಾರಂತೆ. ಮತ್ತು ಇಲ್ಲೂ ನಂಜನಗೂಡು ರೋಡಲ್ಲಿ ಒಂದು ಶಾಲೆ ಉದ್ಘಾಟನೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ನೋಡಿ, ಈ ಹೋಟೆಲಲ್ಲಿ ಕಷ್ಟಪಟ್ಟು ದುಡಿದು ಅದರಲ್ಲಿ ಸಂಪಾದನೆ ಮಾಡೋದ್ರಲ್ಲಿ ಸ್ಕೂಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಸಾಮಾನ್ಯ ಮನಸ್ಥಿತಿ ಇರೋರ ಮನಸ್ಸು ಮಾಡೋ ಕೆಲಸನೇ ಅಲ್ಲ. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಮಸಾಲೆ ರಹಿತ ಬೇಳೆ ಸಾರು. ಹಾಂ ಸರ್. ಹಾಂ ಸರ್. ಬೇಳೆ ಜೊತೆಗೆ ನುಗ್ಗೆಕಾಯಿ ನುಗ್ಗೆಕಾಯಿ. ನುಗ್ಗೆಕಾಯಿದು ಫ್ಲೇವರ್ ಸರ್. ಫ್ಲೇವರ್ ಸರ್. ತುಂಬ ಚೆನ್ನಾಗಿ ಈ ಥರದ ಬೇಳೆದು ಮಸಾಲೆ ರಹಿತ ಭಾಳ ಎಸ್ ಸರ್, ಥ್ಯಾಂಕ್ ಯು. ಈ ಟೊಮೆಟೊ ಸಿಗ್ಸೆ, ಕುಂಬಳಕಾಯಿ, ನುಗ್ಗೆಕಾಯಿ ಅದ್ಭುತ. ಈ ಟೇಸ್ಟ್ಗಾಗಿ ಕಾಯ್ತೀವಿ ನಾವು, ನಾಟಿ ಟೇಸ್ಟು. ಇದು ಕಾಯ್ತಾ ಇರ್ತೀವಿ, ಇದು ಸಿಕ್ಕಿದೆ ತಟ್ಟೆಯಲ್ಲಿ. ಹಾಂ ಸೂಗೂರು ಸಾವುಕಾರತನ ತೋರ್ಸ್ಯಾರ ನೋಡ್ರಿ ಸಾರ್ನಾಗ ಸಾವುಕಾರ್ಗಿ. ಹಾಂ ಬಾ, ಅದ್ಭುತ. ನಾನು ಹೇಳೋ ಮಾತು ಸುಳ್ಳಲ್ಲ, ಸಾವುಕಾರ ಸಾರು ಇದು. ಅಬ್ಬಬ್ಬಬ್ಬಬ್ಬಬ್ಬ. ಮಸಾಲೆ ಇಲ್ರಿ, ಇದರ ಮಸಾಲೆನೇ ಇಲ್ಲ. ಮೈಸೂರಲ್ಲಿ ಶ್ರೀ ಬಸವೇಶ್ವರ ಲಿಂಗಾಯತ ಖಾನಾವಳಿ ರೆಸಿಪಿ ತೋರಿಸಿನ್ರಿ, ಅದು ಮೇನು. ಅನ್ನೋದು ಕ್ವಾಲಿಟಿನೂ ಚೆನ್ನಾಗಿದೆ, ಮಿಸ್ ಮಾಡಲೇಬೇಡಿ. ನಾನಂತೂ ಇವತ್ತು ರೈಸು ಸಾರು ಬಳಸಿದ್ದು. ನೀವು ಬಂದು ಟೇಸ್ಟ್ ಮಾಡಿ, ಕಾಮೆಂಟ್ಸ್ ಹಾಕಿ, ಕಾಯ್ತಾ ಇರ್ತೀನಿ. ಮತ್ತೆ ಕನ್ನಡವೇ ನಮ್ಮ ಆದ್ಯತೆ, ಕನ್ನಡಕ್ಕೆ ನಮ್ಮ ಆದ್ಯತೆ, ಕನ್ನಡವೇ ನಮ್ಮ ಹೆಮ್ಮೆ. ಕನ್ನಡ ಮಾತಾಡೋದ್ರಲ್ಲೇ ಪ್ರತಿಷ್ಠೆ ಇದೆ, ಬೇರೆ ಯಾವ ಭಾಷೆಯಲ್ಲಿ ಬರಲ್ಲ ಅಂತ ಹೇಳ್ತಾ ಮುಂದಿನ ಸಂಜೆಗೆ ಮತ್ತೆ ಸಿಗೋಣ ಇನ್ನೊಂದು ರೆಸ್ಪಿಗೆ. ನಮಸ್ಕಾರ. ವೀಕ್ಷಕರೇ, ನಮ್ಮ ಸೂಗೂರು ಸಾವುಕಾರರು ಎಷ್ಟು ವಿಜೃಂಭಣೆಯಿಂದ ಒಗ್ಗರಣೆಯ ಘಮ ಯಾವ ರೀತಿ ಅಡುಗೆಯಲ್ಲಿತ್ತೋ ಅದೇ ರೀತಿ ಇವರು ಸಿನಿಮಾ ಪ್ರಪಂಚದಲ್ಲೂ ಇದ್ದಾರೆ. ಸೊ ಅಲ್ಲಿ ಕೂಡ ನಿಮ್ಗೆ ಒಳ್ಳೆ ಆ ಒಂದು ಒಗ್ಗರಣೆಯ ವಿಜೃಂಭಣೆ ಬರಲಿ. ಇದು ಒಂದು ತಾವು ವಿಶೇಷವಾಗಿ ಬಂದು ನಮ್ಮ ರೆಸಿಪಿನ ತೋರಿಸೋದಲ್ಲದೆ ಇಷ್ಟು ಕೆಲಸದ ಒತ್ತಡದಲ್ಲೂ ಸಹಿತ ತಾವು ಬಂದು ನಮಗೆಲ್ಲ ಪ್ರೋತ್ಸಾಹ ಮಾಡಿದ್ರಿ. ತಮಗೂ ಕೂಡ ಧನ್ಯವಾದಗಳು ಸರ್. ವಿಶೇಷವಾಗಿ ಕ್ಯಾಮ್ರಾಮನ್ ಮಹೇಶ್ ಸರ್ ಸಹಿತ ಅವ್ರಿಗೂ ಸಹಿತ ಧನ್ಯವಾದಗಳು. ಸಣ್ಣ ಒಂದು ಕಿರು ಸರ್ಟಿಫಿಕೇಟ್ ಇದು ನಮ್ಮ ಕಡೆ, ನಮ್ಮ ಚಾನಲ್ ಕಡೆಯಿಂದ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.